ಟಿ ಪರೀಕ್ಷೆಯನ್ನು ಬರಿತಾ ಇರುವಂಥ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ TRGಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಶೈಕ್ಷಣಿಕ ಮನೋವಿಜ್ಞಾನದಾಗ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯ ಅನ್ನುವಂಥ ಒಂದು ಚಾಪ್ಟರ್ ಇದೆ ರೀ. ಅದರಲ್ಲಿ ಸಬ್ ಟಾಪಿಕ್ ಆಗಿ ಸಮಾಯೋಜನೆಗೆ ಅಡೆತಡೆಗಳು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾನೆ ಇದರ ಮೇಲೆ ಪ್ರಶ್ನೆ. ಹಾಗಾಗಿ 20 ಪ್ರಶ್ನೆಗಳನ್ನು, ಮಾದರಿ ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ವಿಡಿಯೋ ಮಾಡೀನಿ ಸ್ನೇಹಿತರೆ. ಅದು ನೋಡಿದ್ರೂ ಕೂಡ ನಿಮಗೆ ಈ ಸಬ್ ಟಾಪಿಕ್ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ KRTT ಆಗಿರ್ಬೋದು, CTT ಆಗಿರ್ಬೋದು ಮತ್ತು ವಿವಿಧ ರಾಜ್ಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಕೊಂಡು ನೂತನ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಇಲ್ಲಿ ಏನು ಮಾಡಲಾಗಿದೆ, ಆ ಪ್ರಶ್ನೆಗಳಿಗೆ ಕ್ವಶನ್ ಪೇಪರ್ಗೆ ವಿಶ್ಲೇಷಣೆ ಮಾಡಲಾಗಿದೆ ರೀ. ಹಾಗಾಗಿ ಈ ಸಮಾಯೋಜನೆಗೆ ಅಡೆತಡೆಗಳು ಎನ್ನುವಂಥ ಸಬ್ ಟಾಪಿಕ್ ಮೇಲೆ 1 ಅಂಕ ಕಂಪಲ್ಸರಿ ಬಂದೇ ಬರುತ್ತೆ. ಅದಕ್ಕಾಗಿ ನೀವು ಕಂಪಲ್ಸರಿ ನೋಡಲೇಬೇಕು. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಕಾಲಿಡ್ತೀನಿ. 2 ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಲು ಒಬ್ಬ ವ್ಯಕ್ತಿ ಅಸಮರ್ಥನಾದಾಗ ಉಂಟಾಗುವ ಮಾನಸಿಕ ಸ್ಥಿತಿಯನ್ನು ಡ್ಯಾಶ್ ಎಂದು ಕರೀತಾರೆ. ನಿಮ್ಗೆ ಆ ವಿಡಿಯೋ ನೋಡಿದಾಗ ಗೊತ್ತಾಗ್ತದೆ. 2 ಪರ್ಯಾಯ ಗುರಿಗಳಿರ್ತವೆ. ಆ ಪರ್ಯಾಯ ಗುರಿಗಳ ಪೈಕಿ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಅಸಮರ್ಥನಾದಾಗ ಉಂಟಾಗುವಂಥ ಮಾನಸಿಕ ಸ್ಥಿತಿಯನ್ನು ದ್ವಂದ್ವ ಅಂತ ಕರಿತೀವಿ. ಈ ದ್ವಂದ್ವಕ್ಕೆ ಏನಂತ ಕರೀತಾರೆ ಅಂದರೆ ಮಾನಸಿಕ ಘರ್ಷಣೆ ಅಂತಲೂ ಕೂಡ ಕರೀತಾರೆ. ನೋಡ್ರಿ, ಏನಂತ ಕರೀತಾರೆ, ಮಾನಸಿಕ ಘರ್ಷಣೆ ಅಂತ ಕರೀತಾರೆ. ಮಾನಸಿಕ ಘರ್ಷಣೆ ಅಂದ್ರೂ ಒಂದೇ, ದ್ವಂದ್ವ ಅಂದ್ರೂ ಒಂದೇ. ಮಾನಸಿಕ ಘರ್ಷಣೆ ಅಂದ್ರೇನು, ಒಬ್ಬ ವ್ಯಕ್ತಿ ಭಿನ್ನ ರೀತಿಯ ಕ್ರಿಯೆಗಳನ್ನು ನಿರೀಕ್ಷಿಸುವ 2 ಅಥವಾ ಹೆಚ್ಚಿನ ಗುರಿಗಳನ್ನು ಎದುರಿಸಬೇಕಾದಾಗ ನಿರ್ಧಾರ ಕೈಗೊಳ್ಳುವಂಥಲ್ಲಿ ಕಠಿಣತೆಯನ್ನು ಎದುರಿಸಿ ಮಾನಸಿಕ ಘರ್ಷಣೆ ಅಥವಾ ದ್ವಂದ್ವಕ್ಕೊಳಗಾಗ್ತಾನೆ. ಅದೇ ಮಾನಸಿಕ ಘರ್ಷಣೆ ಅಥವಾ ದ್ವಂದ್ವ ಅಂತ ಕರೀತಾರೆ. 2ನೇ ಪ್ರಶ್ನೆ ನೋಡೋಣ. ನೋಡಿ, ಈ ಮೊದಲನೇ ಪ್ರಶ್ನೆ B.Ed ರೀ. B.Ed CETನಲ್ಲಿ 2006ರಲ್ಲಿ ಕೇಳಿರುವಂಥ ಪ್ರಶ್ನೆ. 2ನೇ ಪ್ರಶ್ನೆ ನೋಡೋಣ. ಯಾವ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಆಶಾಭಂಗವನ್ನು ಅನುಭವಿಸ್ತಾನೆ? B.Ed CET 2006ರಲ್ಲಿ ಕೇಳಿರುವಂಥ ಪ್ರಶ್ನೆ. ನೋಡಿ, ಆನ್ಸರ್ಗಳನ್ನು, ಆಪ್ಷನ್ಸನ್ನು ಸರಿಯಾಗಿ ಓದ್ಕೊಳ್ಬೇಕು. ಅಪಾಯ ಉಂಟಾಗುವುದರಲ್ಲಿದ್ದಾಗ, ಗುರಿಯೊಂದನ್ನು ತಲುಪಲು ಮಾಡುವ ಪ್ರಯತ್ನಗಳಿಗೆ ಅಡ್ಡಿ ಉಂಟಾದಾಗ, ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಿಲ್ಲದಿದ್ದಾಗ, ಸಂವೇಗಾತ್ಮಕ ಅಸಂತುಲನೆಯಾದಾಗ. ಇಲ್ಲಿ ಆಶಾಭಂಗ ಅಂದರೆ ಏನು ಅಂತಂದರೆ, ಒಬ್ಬ ವ್ಯಕ್ತಿ ಮಾನವ ಸ್ವಾಭಾವಿಕವಾಗಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಹೊಂದಿರ್ತಾನೆ, ಅಗತ್ಯತೆಗಳನ್ನು ಹೊಂದಿರ್ತಾನೆ. ಅವನ ಪೂರೈಸಿಕೊಳ್ಳಲು ಹಲವಾರು ಯೋಜನೆಗಳನ್ನು ತಯಾರಿಸ್ಕೊಳ್ತಾನೆ. ಸಾಕಷ್ಟು ಪ್ರಯತ್ನ ಮಾಡ್ತಾನೆ. ಸಾಕಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಅಲ್ಲಿ ನಿರೀಕ್ಷಿತ ಯಶಸ್ಸು ದೊರೆಯುವುದಿಲ್ಲ. ವ್ಯಕ್ತಿಯಲ್ಲಿ ಉಂಟಾಗುವಂಥ ನಿರಂತರ ಸೋಲುಗಳೇ ಆಶಾಭಂಗ ಉಂಟು ಮಾಡುತ್ತೆ ಅಂತ. ಅಂದರೆ ಇಲ್ಲಿ ಪ್ರಶ್ನೆ ಕೇಳಿದಾನ, ಯಾವ ಪರಿಸ್ಥಿತಿಯಲ್ಲಿ ವ್ಯಕ್ತಿ ಆಶಾಭಂಗವನ್ನು ಅನುಭವಿಸ್ತಾನೆ? ಗುರಿಯೊಂದನ್ನು ತಲುಪಲು ಮಾಡುವ ಪ್ರಯತ್ನಗಳಿಗೆ ಅಡ್ಡಿ ಉಂಟಾದಾಗ ಏನಾಗ್ತದದು? ಆಶಾಭಂಗ ಅನ್ನಿಸ್ಕೊಳ್ತದ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಒಬ್ಬ ವ್ಯಕ್ತಿ ಬಹುಗುರಿಗಳ ಪೈಕಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬುದನ್ನು ನಿರ್ಧರಿಸಲಾಗದ ಮಾನಸಿಕ ಸ್ಥಿತಿಯನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ನೋಡ್ರಿ, ಮೇಲ್ಗಡೆ ಕೇಳಿದ ಪ್ರಶ್ನೆ ಸೇಮ್ ಅದೇ ರೀತಿ. ಇದು ಯಾವುದು B.Ed CETನಲ್ಲಿ 2008ರಲ್ಲಿ ಕೇಳಿರುವಂಥ ಪ್ರಶ್ನೆ. 2 ಸೇಮ್ ಇವೆ ರೀ. ಒಬ್ಬ ವ್ಯಕ್ತಿ ಅದನ್ನು ಬಹುಗುರಿಗಳ ಪೈಕಿ ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಿರ್ಧರಿಸಲಾಗದ ಮಾನಸಿಕ ಸ್ಥಿತಿಯನ್ನು ಡ್ಯಾಶ್ ಎಂದು ಕರೀತಾರೆ, ಅಂದರೆ ದ್ವಂದ್ವ ಅಂತ ಕರೀತಾರೆ ರೀ. ದ್ವಂದ್ವ ಅಂದರೆ ಗುರಿ ಬಂತು, ಅದರಲ್ಲಿ ಆಯ್ಕೆ ಮಾಡುವಂಥ ಸ್ಥಿತಿ ಬಂತು ಅಂತಂದರೆ ಅದು ಏನಾಗ್ತದ? ದ್ವಂದ್ವ ಅನಿಸ್ಕೊಳ್ತದ, ಮಾನಸಿಕ ಘರ್ಷಣೆ ಅನಿಸ್ಕೊಳ್ತದ. ಒಬ್ಬ ವ್ಯಕ್ತಿ ಒಂದು ಗುರಿಯ ಕಡೆಗೆ ಮುಂದುವರಿಯುತ್ತಿರುವಾಗ ಅಡಚಣೆಯೊಂದು ಅಡ್ಡಿಪಡಿಸುತ್ತದೆ. ಆಗ ವ್ಯಕ್ತಿಯ ಅನುಭವದ ಮನಸ್ಥಿತಿಗೆ ಡ್ಯಾಶ್ ಎಂದು ಹೇಳುತ್ತೇವೆ. B.Ed 2000 CETನಲ್ಲಿ 2009ರಲ್ಲಿ ಕೇಳಿರುವಂಥ ಪ್ರಶ್ನೆ. ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಒಂದು ಗುರಿಯ ಕಡೆಗೆ ಮುಂದುವರಿತಾ ಇದ್ದಾನೆ ರೀ. ಮುಂದುವರಿಯುವಂಥ ಸಂದರ್ಭದಲ್ಲಿ ಅಡಚಣೆ ಉಂಟಾಗ್ತಾ ಇದೆ, ಅಡ್ಡಿ ಉಂಟಾಗ್ತಾ ಇದೆ. ಆಗ ಆ ವ್ಯಕ್ತಿಯ ಅನುಭವದ ಮನಸ್ಸಿನ ಸ್ಥಿತಿಗೆ ಏನಂತ ಕರೀತಾರಂತಂದರೆ ಉದ್ವೇಗ ಅಂತ ಕರೀತಾರೆ. ಉದ್ವೇಗ ಅಂತಂದ್ರೇನು?
ಒಬ್ಬ ವ್ಯಕ್ತಿ ನಿರ್ದಿಷ್ಟ ಗುರಿಯೆಡೆಗೆ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ಅಡಚಣೆಯೊಂದರಿಂದ ಪ್ರತಿರೋಧಿಸಲ್ಪಟ್ಟರೆ ಅವನು ಅತೀವವಾದಂಥ ಮಾನಸಿಕ ಕ್ಷೋಭೆಗೆ ಒಳಗಾಗ್ತಾನ. ಅದೇ ಉದ್ವೇಗ. ವಾಕ್ಯ ಸರಿಯಾಗಿ ಓದ್ಕೊಡ್ರಿ. ನೋಡ್ರಿ, ಈ ವಾಕ್ಯದಲ್ಲೇ ನಿಮ್ಗೆ ಉತ್ತರ ಸಿಗ್ತದೆ. ಉದ್ವೇಗ ಅಂದರೆ ಒಂದು ಗುರಿ ಕಡೆಗೆ ಮುಂದುವರಿತಿರುವಂಥ ಸಂದರ್ಭದಲ್ಲಿ ಅಡಚಣೆ ಉಂಟಾಗ್ತದೆ. ಅಂಥ ಸಂದರ್ಭದಲ್ಲಿ ವ್ಯಕ್ತಿ ಮಾನಸಿಕ ಕ್ಷೋಭೆಗೆ ಒಳಗಾಗ್ತಾನೆ. ಅದೇ ಉದ್ವೇಗ ಅನಿಸ್ಕೊಳ್ತದೆ. ನಂತರದ ಪ್ರಶ್ನೆ ನೋಡಿ, ಇದು ಇವುಗಳಲ್ಲಿ ಯಾವ ಕಾರಕವು ಮಕ್ಕಳ ಅಪಸಮಾಯೋಜನೆಗೆ ಕಾರಣವಾಗಿದೆ? ನೋಡ್ರಿ, ಆಧ್ಯಾತ್ಮಿಕ ಪರಿಪಕ್ವತೆಯ ಕೊರತೆ, ಸಂವೇಗಾತ್ಮಕ ಪರಿಪಕ್ವತೆಯ ಕೊರತೆ, ಪರಿಪಕ್ವತೆ ಬೇಕ್ರಿ ಇಲ್ಲಿ, ಪಕ್ವತೆಯ ಕೊರತೆ, ಅನಕ್ಷರಸ್ಥ ಪಾಲಕರು, ಅವೇಗಪರ ಸ್ವಭಾವ. ಯಾವ ಕಾರಕವು ಮಕ್ಕಳ ಅಪಸಮಯೋಜನೆಗೆ ಕಾರಣವಾಗಿದೆ? ಅಪಸಮಯೋಜನೆಗೆ ಕಾರಣ ಅಂತಂದರೆ ಸಂವೇಗಾತ್ಮಕ ಪರಿಪಕ್ವತೆಯ ಕೊರತೆ. ಸಂವೇಗಾತ್ಮಕ ಪರಿಪಕ್ವತೆಯ ಕೊರತೆನೇ ಅಪಸಮಯೋಜನೆಗೆ ಕಾರಣ ಅಂತ ನಾವಿಲ್ಲಿ ಹೇಳ್ಬೋದು. ಇದನ್ನು ಬಹಳಷ್ಟು ಇಂಪಾರ್ಟೆಂಟ್ ಅದ ರೀ. ನೋಡ್ರಿ, ಒಂದು 5 ಪ್ರಶ್ನೆಗಳನ್ನು ಸಮಾಯೋಜನೆಗೆ ಅಡೆತಡೆಗಳು ಎನ್ನುವಂತಹ ಒಂದು ಸಬ್ ಟಾಪಿಕ್ ಮೇಲೆ ತೆಗೆದುಕೊಂಡಿವಿ. ಅದು BEdನಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ TET ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ತಗೊಂಡಿವಿ. ನಂತರದಲ್ಲಿ ರಕ್ಷಣಾ ತಂತ್ರಗಳು ಅನ್ನುವಂಥ ಒಂದು ಸಬ್ ಟಾಪಿಕ್ ಇದೆ ರೀ. ಅದರಲ್ಲಿ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯದಲ್ಲಿ ರಕ್ಷಣಾ ತಂತ್ರಗಳು, ಇದರ ಮೇಲೂ ಕೂಡ 20 ಪ್ರಶ್ನೆಗಳನ್ನು ಬಳಸ್ಕೊಂಡು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಳಸ್ಕೊಂಡು ನಾನು ನಿಮಗೇನು ಮಾಡೀನಿ, ಮತ್ತೊಂದು ವಿಡಿಯೋ ಮಾಡೀನಿ. ಆ ವಿಡಿಯೋ ನೀವು ನೋಡಿದ್ರಂದರೆ ನಿಮಗೆ ಕಂಪ್ಲೀಟಾಗಿ ರಕ್ಷಣಾ ತಂತ್ರಗಳು ಅರ್ಥ ಆಗ್ತದ ಮತ್ತು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೆರವಾಗ್ತದ ಅಂತ ಹೇಳ್ತಾ, ರಕ್ಷಣಾ ತಂತ್ರಗಳ ಮೇಲೆ ನೋಡಿ ಪ್ರಶ್ನೆಗಳು. ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲನಾಗಿರೋ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟು ಆಗುತ್ತಾನೆ. ಇದು ಈ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ. ಇದಕ್ಕೆ ಯಾವುದಪ್ಪ ಅಂತಂದರೆ ಪರಿಹಾರ ರೀ. ಪರಿಹಾರ ಅಂತಂದಾಗ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇರ್ತಾನೆ, ಒಬ್ಬ ವ್ಯಕ್ತಿ ಒಂದು ಸಾಧನೆ ಮಾಡ್ತಾ ಇರ್ತಾನೆ ರೀ. ಸಾಧನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಆ ಸಾಧನೆ ಸಾಧ್ಯ ಆಗಲ್ಲ ಆ ಕ್ಷೇತ್ರದಲ್ಲಿ. ಅಂಥ ಸಂದರ್ಭದಲ್ಲಿ ಅವ ಏನು ಮಾಡ್ತಾನೆ, ಇನ್ನೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಪ್ರಯತ್ನಿಸ್ತಾನೆ ರೀ. ಅವಾಗ ಯಶಸ್ವಿ ಆಗ್ತಾನೆ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ, ಇಲ್ಲಿ ನೋಡಿ, ಒಬ್ಬ ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲನಾಗಿರೋ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟು ಆಗ್ತಾನೆ. ಶೈಕ್ಷಣಿಕ ಸಾಧನೆಯಲ್ಲಿ ದುರ್ಬಲ ಇದ್ದರೂ ಕೂಡ ಆ ವಿದ್ಯಾರ್ಥಿ ಉತ್ತಮ ಕ್ರೀಡಾಪಟು ಆಗ್ತಾನಂದರೆ ಪರಿಹಾರ ಕಂಡುಕೊಳ್ತಾನೆ ರೀ. ಶೈಕ್ಷಣಿಕ ಸಾಧನೆಯಲ್ಲಿ ಇಲ್ಲಿ ಹೋದ್ರೂ ಕೂಡ ಕ್ರೀಡಾಪಟುವಲ್ಲಿ ಉತ್ತಮ ಸಾಧನೆಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಒಂದು ರಕ್ಷಣಾ ತಂತ್ರವನ್ನು ಬಳಸ್ಕೊಳ್ತಾನೆ. ಅದು ಯಾವುದು? ಪರಿಹಾರ. ನಂತರಕ್ಕೆ ನೋಡ್ರಿ, ವ್ಯಕ್ತಿಯಲ್ಲಿ ಸಂಘಟನೆಯನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ ದಮನ. ನೀವು ಆ ವಿಡಿಯೋನಲ್ಲಿ ನೋಡಿ, ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗ್ತದ್ರಿ. ದಮನ ಅಂತ ಕರಿತೀವಿ. ನಮ್ಮಲ್ಲಿ ಸಂಘಟನೆ ಉಂಟು ಮಾಡುವಂಥ ಆಲೋಚನೆಗಳು, ಭಾವನೆಗಳು, ಯೋಚನೆಗಳು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವಂಥ ಒಂದು ಪ್ರಕ್ರಿಯೆ ಯಾವುದು ಅಂತಂದರೆ ದಮನ ಅಂತ ಇಲ್ಲಿ ಕರಿತೀವಿ ರೀ. ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಪ್ರಾರಂಭಿಸ್ತಾಳೆ. ಒಂದು ಏಜ್ ಇರ್ತದ್ರಿ, ಒಂದು ಪ್ರೌಢ ಹಂತ ಇರ್ತದೆ ಅಂತ ತಿಳ್ಕೊರಿ. ಆ ಪ್ರೌಢ ಹಂತದಲ್ಲಿ ತನ್ನ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕ್ರಿ. ಕೆಲವೊಂದು ಮಕ್ಕಳು ಪರಿಹಾರ ಕಂಡುಕೊಳ್ತಾವೆ. ಆದರೆ ಆ ಸಮಸ್ಯೆ ಪರಿಹಾರ ಕಂಡುಕೊಳ್ಳೋದನ್ನು ಬಿಟ್ಟು ಅಳಲಕ್ಕೆ ಪ್ರಾರಂಭಿಸ್ತಾಳೆ. ಯಾಕೆ ಪ್ರಾರಂಭಿಸ್ತಾಳ ಅಂತಂದರೆ, ಇದಕ್ಕೆ ಉತ್ತರ ಯಾವುದಾಗ್ತದ ಅಂತಂದರೆ ಪ್ರತಿಗಮನ ಅಂತ ಕರಿತೀವಿ. ಪ್ರತಿಗಮನ ಅಂತ ಯಾಕೆ ಕರಿತೀವಿ ಅಂತ ನಾವಿಲ್ಲಿ ನೋಡಬೇಕಾದ್ರೆ, ಯಾಕೆ ಪ್ರತಿಗಮನ ಅನಿಸ್ಕೊಳ್ತದ ನೋಡ್ರಿ. ಒಬ್ಬ ವ್ಯಕ್ತಿ ಅಡಚಣೆಯನ್ನು ನಿವಾರಿಸಲು ಸಾಧ್ಯವಾಗದಿದ್ದಾಗ ಅಥವಾ ನಿರ್ವಹಿಸಲು ಸಾಧ್ಯವಾಗದಿದ್ದಾಗ, ಸನ್ನಿವೇಶ ಎದುರಾದಾಗ ಏನು ಮಾಡ್ತದ ಮಗು? ತನ್ನ ವಯಸ್ಸು ಹಾಗೂ ಪ್ರೌಢತೆಯ ಮಟ್ಟಕ್ಕನುಗುಣವಲ್ಲದ ಬಾಲ್ಯದ ಸಹಜ ವರ್ತನೆಯನ್ನು ತೋರ್ತದ್ರಿ. ತನ್ನ ವಯಸ್ಸನ್ನು ಬಿಟ್ಟು 8 ವರ್ಷದ ಮಗು 4 ವರ್ಷದ ಥರ ಮಗುವಿನ ಥರ ಅಳುತ್ತದ್ರಿ. 4 ವರ್ಷದ ಮಗು 1 ವರ್ಷದ ಮಗುವಿನ ಥರ ಅಳುತ್ತದೆ. ಅಂದ್ರೆ ಇಲ್ಲೇನು ಅರ್ಥ ಆಗ್ತದೆ ರೀ? ಪ್ರತಿಗಮನ. ತನ್ನ ಸಮಸ್ಯೆಯ ಪರಿಹಾರವನ್ನು ಕಂಡುಕೊಳ್ಳುವುದನ್ನು ಬಿಟ್ಟು
ಅಳಲಕ್ಕೆ ಪ್ರಾರಂಭ ಮಾಡ್ತದಂದ್ರೆ ಅದಕ್ಕೆ ಉತ್ತರ ಯಾವ್ದಾಗ್ತದ್ರಿ? ಪ್ರತಿಗಮನ. ಅಂದರೆ ಹಿಂದೆ ಪಲಾಯನ, ಬಾಲ್ಯದ ಸಹಜ ವರ್ತನೆಗೆ ಪಲಾಯನ ಆಗ್ತದಂತ ನಾವಿಲ್ಲಿ ಹೇಳ್ಬೋದು. ನಿರಾಶೆ ಮತ್ತು ಚಿಂತೆಯಿಂದ ಬರುವ ಅಹಂಕಾರದ ರಕ್ಷಣೆಗೆ ಉಪಯೋಗಿಸುವ ಒಂದು ರಣನೀತಿ ರಕ್ಷಣಾ ತಂತ್ರ. ರಕ್ಷಣಾ ತಂತ್ರ ಹೊಂದಾಣಿಕೆ ತಂತ್ರ ಅಂತಲೂ ಕೂಡ ಕರೀತಾರೆ. ರಕ್ಷಣಾ ತಂತ್ರ ಅಂದರೆ ಏನು ಅಂತಂದರೆ, ವ್ಯಕ್ತಿ ಏನು ಮಾಡ್ತಾನೆ, ಮಾನಸಿಕ ಘರ್ಷಣೆಗಳು ಮತ್ತು ಆಶಾಭಂಗಗಳಿಂದ ಮತ್ತು ನಿರಾಶೆ ಚಿಂತನೆಯಿಂದ ರಕ್ಷಿಸಿಕೊಳ್ಳಲು, ತಪ್ಪಿಸಿಕೊಳ್ಳಲು ಬಳಸುವಂಥ ಒಂದು ಸಾಮಾನ್ಯ ವಿಧಾನವೇ ರಣನೀತಿನೇ ರಕ್ಷಣಾ ತಂತ್ರ. ಅಂದರೆ ಮಾನಸಿಕ ಘರ್ಷಣೆಗಳು, ಆಶಾಭಂಗಗಳಿಂದ ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ರಕ್ಷಣಾ ತಂತ್ರವನ್ನು ಬಳಸ್ಕೊಳ್ತದ್ರಿ. ನಂತರದ ಪ್ರಶ್ನೆ ನೋಡಿ, ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ. KRTT 2014ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇದಕ್ಕಿಂತ ಮುಂಚಿತವಾಗಿ ಇದು ಏನಪ್ಪ ಅಂತಂದರೆ, KRTT 2014ರಲ್ಲಿ ಸಮಸ್ಯೆಯನ್ನು ಕಂಡು ಹಿಡಿಯದು ಕೊಳ್ಳಲಾರದ ಮಗು ಮತ್ತೇನು ಮಾಡ್ತದೆ, ಅಳಲಕ್ಕೆ ಪ್ರಾರಂಭ ಮಾಡ್ತದೆ. ಅದು 2014ರಲ್ಲಿ ಕೇಳಿರುವಂಥ ಪ್ರಶ್ನೆ. 2014ರಲ್ಲಿ KRTTಯಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದು? ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸೋ ತಂತ್ರ ಪ್ರಕ್ಷೇಪಣೆ ರೀ. ಪ್ರಕ್ಷೇಪಣೆ ತನ್ನ ಭಾವನೆಗಳನ್ನು, ತನ್ನ ಯೋಚನೆಗಳನ್ನು, ತನ್ನ ತಪ್ಪುಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವಂಥ ಒಂದು ತಂತ್ರ ಇರೋದು ಯಾವುದು ಅಂದರೆ ಪ್ರಕ್ಷೇಪಣಾ ತಂತ್ರ ಅಂತ ನಾವಿಲ್ಲಿ ಗುರುತಿಸ್ತೀವಿ. ನರಿ ದ್ರಾಕ್ಷಿಯನ್ನು ಪಡೆಯಲು ಸೋತಾಗ ಅದು ದ್ರಾಕ್ಷಿ ಹುಳಿ ಅಂತ ಹೇಳ್ತದ್ರಿ. ಹುಳಿ ಅಂತ ಹೇಳಿ ಏನು ಮಾಡ್ತದ, ಇಲ್ಲಿ ನರಿ ಬಳಸಿದ ರಕ್ಷಣಾ ತಂತ್ರ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ನೋಡಿ, ನರಿ ದ್ರಾಕ್ಷಿ ಪಡೆಯಲು ಸೋತಾಗ ದ್ರಾಕ್ಷಿ ಹುಳಿ ಅಂತ ಹೇಳ್ತದೆ. ಅದ್ರ ಕೈಲಿ ಆಗಲ್ರಿ. ಕೈಲಿ ಸಾಧಿಸಲು ಸಾಧ್ಯವಾಗದೇ ಇರುವುದನ್ನು ಯೋಗ್ಯವಾದುದಲ್ಲ ಅಂತ ಪ್ರೂಫ್ ಮಾಡ್ತದ್ರಿ. ಯಾವುದೋ ನರಿ ದ್ರಾಕ್ಷಿ ಪಡಿಲಕ್ಕೆ ಹೋಗ್ತದ, ಒಂದು ಟೊಂಗೆ ಮೇಲೆ ದ್ರಾಕ್ಷಿ ಇರ್ತಾವ, ದ್ರಾಕ್ಷಿ ತೊಗೊಳಕ್ಕೆ ಹೋಗ್ತದ, ನೆಲಕಲ್ರಿ, ಅದಕ್ಕೆ ತೊಗೊಳಕ್ಕೆ ಬರಲ್ಲ ಅಂಥೇಳಿ ಒಪ್ಕೊಂಬಲ್ರಿ. ಅದು ದ್ರಾಕ್ಷಿ ಹುಳಿ ಅದ, ಅದಕ್ಕೆ ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳ್ತದೆ. ಅಂದರೆ ತರ್ಕಸಮ್ಮತವಾಗಿಸುವಿಕೆ ಅಂತಂದರೆ ಒಬ್ಬ ವ್ಯಕ್ತಿ ಆತಂಕಗೊಳಗಾದಾಗ, ತಪ್ಪು ಮಾಡಿದಾಗ ಉಂಟಾಗುವಂಥ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಲು ತನ್ನ ಕ್ರಿಯೆಗಳಿಗೆ ತೋರಿಕೆಗೆ ನ್ಯಾಯಸಮ್ಮತವೆನಿಸುವಂಥ ಕಾರಣಗಳನ್ನು ನೀಡಿ ನೈಜವಾದ ಕಾರಣಗಳನ್ನು ಮುಚ್ಚಿಡುತ್ತಾನೆ. ಹೀಗೆ ಮಾಡಲು ನಿಜವಾದ ಕಾರಣಗಳನ್ನು ಒಪ್ಪಿಕೊಳ್ಳುವುದು ಅತ್ಯಂತ ನೋವುಂಟು ಮಾಡುವಂತಹ ಸಂಗತಿಯಾಗಿರ್ತದೆ. ಇನ್ನೊಂದು ಉದಾಹರಣೆ ಹೇಳಬೇಕಾದ್ರೆ, ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ತಾನು ಫೇಲ್ ಆಗಲು ಇಂದಿನ ಪರೀಕ್ಷಾ ಪದ್ಧತಿಯ ಕಾರಣ ಅಂತ ಹೇಳ್ತಾನೆ. ಇದು BEd CET 2015ರಲ್ಲಿ ಕೇಳಿರುವಂಥ ಪ್ರಶ್ನೆ. ಹಾಗಾಗಿ ಇದಕ್ಕೆ ಆನ್ಸರ್ ಯಾವತ್ತಾಗ್ತದೆ? ತರ್ಕಸಮ್ಮತವಾಗಿಸುವಿಕೆ. ಭಾಳ ಸಲ ಪ್ರಶ್ನೆ ಕೇಳಿದಾನೆ, ಗಮನ ಇಟ್ಟು ನೀವು ನೋಡಿ ಅದಕ್ಕೆ ಆನ್ಸರು. ಬೇರೆ ಮಾದರಿ ಪ್ರಶ್ನೆಗಳನ್ನು ಕೂಡ ನಾನು ಬಿಡಿಸಿ ನೋಡ್ರಿ, ಅದರಲ್ಲಿ ಭಾಳ ಡಿಟೇಲಾಗಿ ಹೇಳಿನಿ. ನಂತರದ ಪ್ರಶ್ನೆಯನ್ನು ನೋಡಿ, ಈ ರೀತಿ ಉಭಯ ಸಂಕಟದಲ್ಲಿ ಎರಡೂ ಆಯ್ಕೆಗಳು ಉತ್ತಮ ಆಗಿರ್ತವ. ನೀವು ಮಾನಸಿಕ ಘರ್ಷಣೆ ಅಂತಂದಾಗ ಅಲ್ಲಿ 3 ವಿಧಗಳಂತ ಹೇಳಿನಿ. ಯಾವ್ಯಾವು? ಆಗಮ ಅಪಗಮ ಮತ್ತು ಅಪಗಮ ಘರ್ಷಣೆ ಅಂತ ಹೇಳಿನಿ. 2 ರೀತಿಯ ಉಭಯ ಸಂಕಟದಲ್ಲಿ 2 ಆಯ್ಕೆಗಳು ಉತ್ತಮ. 2 ರೀತಿಯ ಆಯ್ಕೆಗಳು ಉತ್ತಮ ಎದರಲ್ಲಿ ಕಂಡು ಬರ್ತಾವ ಅಂತಂದರೆ ಆಗಮ ಘರ್ಷಣೆಯಲ್ಲಿ ಕಂಡು ಬರ್ತಾವ್ರಿ. ಎದರಲ್ಲಿ? ಆಗಮ ದ್ವಂದ್ವದಲ್ಲಿ ಕಂಡು ಬರ್ತಾವ. ಮಾನಸಿಕ ಘರ್ಷಣೆ 2 ಸಮಾನ ಆಕರ್ಷಣೆ ಗುರಿಗಳ ಮಧ್ಯೆ ಒಂದನ್ನು ಆಯ್ಕೆ ಮಾಡಬೇಕಾಗ್ತದೆ. 2 ಉತ್ತಮ ಆಯ್ಕೆಗಳಿರ್ತಾವೆ, ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಅದು ಯಾವುದು? ಆಗಮ ದ್ವಂದ್ವ ಅಂತ ಕರಿತೀವಿ. ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು ಈ ಹೊಂದಾಣಿಕೆ ತಂತ್ರಕ್ಕೆ ಉದಾಹರಣೆಯಾಗಿದೆ. ಪ್ರಕ್ಷೇಪಣೆ ರೀ. ನಿಮಗಿಲ್ಲಿ ಏನಪ್ಪ ಅಂತಂದರೆ ತರ್ಕಸಮ್ಮತವಾಗಿಸುವಿಕೆ ಕೊಟ್ಟನು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲಿ ಕೊಡಲ್ರಿ ಆ ರೀತಿ. ಪ್ರಕ್ಷೇಪಣೆನ ಅಂತ ಕೊಡ್ತಾನೆ ಅಥವಾ ತರ್ಕಸಮ್ಮತವಾಗಿಸುವಿಕೆ ಅಂತನೂ ಕೂಡ ಕೊಡ್ತಾನೆ. ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳೋದು ಅಂದರೆ ತನ್ನ ತಪ್ಪನ್ನು ಒಪ್ಕೊಂಬಲ್ರಿ. ತಾನು ಯಾಕೆ ಫೇಲ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳಾರದೆ ಏನು ಮಾಡ್ತಾನಾತ? ಪರೀಕ್ಷಾ ಶಿಕ್ಷಕರೇ ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಶಿಕ್ಷಕರ ಮೇಲೆ ಹಾಕಿಬಿಡೋದು. ಅಂದರೆ ಇದು ತನ್ನ ನ್ಯೂನತೆಗಳನ್ನು ಬೇರೆಯವ್ರ ಮೇಲೆ ವರ್ಗಾಯಿಸೋದು. ಇದಕ್ಕೆ ಪ್ರಕ್ಷೇಪಣೆ ಅಂತ ಕರಿತೀವಿ. ನಂತರದ ಪ್ರಶ್ನೆ ನೋಡಿ, ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮಾತ್ಸರ್ಯ ಹೊಂದಿರುವ ಹಿರಿಯ ಮಗು ತನ್ನ ತಂದೆ ತಾಯಿಯರ ಗಮನ ಸೆಳೆಯಲು ಬೆರಳು ಚೀಪುವುದು, ಹಾಸಿಗೆಯಲ್ಲಿ ಮೂತ್ರ ಮಾಡಿಕೊಳ್ಳುವುದು ಮುಂತಾದ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆಯನ್ನು ಪ್ರದರ್ಶಿಸುತ್ತದೆ.
ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರ CTET 2012ರಲ್ಲಿ ಕೇಳಿರುವಂಥ ಪ್ರಶ್ನೆ ಪೇಪರ್ ಫಸ್ಟ್ರಲ್ಲಿ ಕೇಳಿರುವಂಥದ್ದು ನೋಡಿ. ಏನು, ಒಬ್ಬ ತನ್ನ ತಮ್ಮ ಅಥವಾ ತಂಗಿ ಬಗ್ಗೆ ಮಾತ್ಸರೆ ಹೊಂದಿರುವಂಥ ಹಿರಿಯ ಮಗು ಇರ್ತದ್ರಿ. ಅದ್ರ ಬಗ್ಗೆ ಅವ್ರ ಬಗ್ಗೆ ಮಾತ್ಸರೆ ಹೊಂದಿರ್ತದೆ. ತನ್ನ ತಂದೆ ತಾಯಿ ಗಮನ ಸೆಳೆಯಲ ಸಲುವಾಗಿ ಏನು ಮಾಡ್ತದ, ಬೆರಳನ್ನು ಚೀಪ್ತದ, ಹಾಸಿಗೆಯಲ್ಲಿ ಮೂತ್ರ ಮಾಡ್ತದ. ಇಂಥ ಎಳೆಯ ವಯಸ್ಸಿನ ಮಕ್ಕಳ ನಡವಳಿಕೆನ ಮಾಡ್ತದ. ಅಂದರೆ ಇಂತಹ ಲಕ್ಷಣಗಳ ರಕ್ಷಣಾ ತಂತ್ರ ಯಾವುದು ಅಂದಾಗ ಇಲ್ಲಿ ಉತ್ತರ ಪ್ರತಿಗಮನ ಪಲಾಯನ ಅಂತ ಆಗ್ತದ. ಅಂದರೆ ಬಾಲ್ಯ ಸಹಜ ವರ್ತನೆಗೆ ಪಲಾಯನ ಗೈಯುವುದು, ಹಿಂದೆ ಮರಳಿ ಹೋಗುವುದು, ಹಿಮ್ಮರಳಿಕೆ ಆಗುವುದು. ಇದಕ್ಕೆ ನಂತರ ಪ್ರತಿಗಮನ ಪಲಾಯನ ಅಂತ ಕರೀತಾರೆ. ಮಾನಸಿಕವಾಗಿ ಅಪೂರ್ಣ ವಿಕಾಸ ಹೊಂದಿರುವ ಮಕ್ಕಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಕೌಶಲ್ಯಗಳಿಗೆ ಹೆಚ್ಚಿನ ಗಮನ ಕೊಡಬೇಕು? ಮಾನಸಿಕವಾಗಿ ಅಪೂರ್ಣ ವಿಕಾಸ ಹೊಂದಿರುವಂಥ ಮಕ್ಕಳು ಇರ್ತವೆ, ಅವರಿಗೆ ಯಾವ ಕೌಶಲ್ಯಗಳಿಗೆ ಹೆಚ್ಚಿನ ಗಮನ ಕೊಡಬೇಕಂತಂದರೆ ಹೊಂದಾಣಿಕೆ ಕೌಶಲ್ಯಗಳಿಗೆ ಹೆಚ್ಚಿನ ಗಮನ ನೀಡಿದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದರೆ ಮಗು ಹೆಚ್ಚಿನ ಸಂಪೂರ್ಣವಾಗಿ ಮಾನಸಿಕವಾಗಿ ವಿಕಾಸ ಹೊಂದಲಿಕ್ಕೆ ಸಾಧ್ಯ ಆಗ್ತದ. ಇದು MA ಅಂದರೆ ಮಧ್ಯಪ್ರದೇಶ್ TET 2012ರಲ್ಲಿ ಕೇಳಿರುವಂಥ ಪ್ರಶ್ನೆ, ಪೇಪರ್ ಫಸ್ಟ್ರಲ್ಲಿ ಕೇಳಿರುವಂಥ ಪ್ರಶ್ನೆ. ಹಾಗಾಗಿ ಇದಕ್ಕೆ ಸೂಕ್ಷ್ಮವಾಗಿ ಗಮನಿಸಿ. ಹೊಂದಾಣಿಕೆ ಕೌಶಲ್ಯಗಳ ಮೂಲಕ ನಾವೇನು ಮಾಡ್ಬೋದು, ಮಾನಸಿಕವಾಗಿ ಸಂಪೂರ್ಣ ವಿಕಾಸ ಹೊಂದಲಿಕ್ಕೆ ಸಾಧ್ಯ ಮಾಡ್ಬೋದು. ಯಾರಿಗೆ? ಮಕ್ಕಳಿಗೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರದ ಪ್ರಶ್ನೆಯನ್ನು ತೆಗೆದುಕೊಂಡಾಗ ವಿದ್ಯಾರ್ಥಿಗಳಲ್ಲಿಯ ಸಮಸ್ಯಾತ್ಮಕ ವರ್ತನೆಯನ್ನು ಹೋಗಲಾಡಿಸಲು ಅತ್ಯಂತ ಪರಿಣಾಮಕಾರಿ ವಿಧಾನ. ಒಬ್ಬ ವಿದ್ಯಾರ್ಥಿ ಅದನ್ನು ಆತನ ಸಮಸ್ಯಾತ್ಮಕ ವರ್ತನೆಯಲ್ಲಿ ಬಹಳ ವ್ಯತ್ಯಾಸ ಅದಾವ ರೀ. ಸಮಸ್ಯಾತ್ಮಕ ವರ್ತನೆಯನ್ನು ಹೋಗಲಾಡಿಸಲು ಅತ್ಯಂತ ಒಂದು ಪರಿಣಾಮಕಾರಿ ವಿಧಾನ ಯಾವುದು ಅಂದಾಗ ಅಲ್ಲೇನಾಗ್ತದ, ದ್ವಂದ್ವಗಳನ್ನು ಪರಿಹರಿಸಲು ಸಮಸ್ಯಾತ್ಮಕ ಮಗುವಿಗೆ ಆಕ್ರಮಣ ರಹಿತ ವಿಧಾನಗಳನ್ನು ಕಲಿಸುವುದು. ಸ್ವಯಂ ವರ್ತನೆಗಾಗಿ ಸಮಸ್ಯಾತ್ಮಕ ಮಗು ವಿಷಾದ ಭಾವ ಹೊಂದುವಂತೆ ಮಾಡುವುದು ಆನ್ಸರ್ ಆಗ್ತದ್ರಿ. ಯಾವುದು? ಸ್ವಯಂ ವರ್ತನೆಗಾಗಿ ಸಮಸ್ಯಾತ್ಮಕ ಮಗು ವಿಷಾದ ಭಾವ ಹೊಂದುವಂತೆ ಮಾಡುವುದು ಏನಪ್ಪ ಅಂತಂದರೆ ಒಂದು ಸಮಸ್ಯಾತ್ಮಕ ಮಗುವಿನ ವರ್ತನೆಯನ್ನು ಹೋಗಲಾಡಿಸಲು ಅತ್ಯಂತ ಪರಿಣಾಮಕಾರಿ ವಿಧಾನ ಅಂತ ನಾವಿಲ್ಲಿ ಗುರುತಿಸ್ತೀವಿ. 12ನೇ ಪ್ರಶ್ನೆ HRTET ಹರಿಯಾಣ TETಯಲ್ಲಿ 2011ರಲ್ಲಿ ಕೇಳಿರುವಂಥ ಪ್ರಶ್ನೆ. ಹೊಂದಾಣಿಕೆ ಹಾಗೂ ಧನಾತ್ಮಕ ವರ್ತನೆಗಾಗಿ ವಿದ್ಯಾರ್ಥಿಗೆ ಅಗತ್ಯವಾದ ಜೀವನ ಕೌಶಲ್ಯ ಯಾವುದು ಅಂತಂದರೆ ಮೇಲಿನ ಎಲ್ಲವೂ. ಪರಿಣಾಮಕಾರಿ ಅಂತರ್ವೈಯಕ್ತಿಕ ಸಂವಹನನೂ ಬೇಕ್ರಿ, ನಿರ್ಣಯ ತೆಗೆದುಕೊಳ್ಳುವಂಥ ಸಾಮರ್ಥ್ಯನೂ ಬೇಕು, ಭಾವನೆ ಮತ್ತು ಒತ್ತಡಗಳೊಂದಿಗೆ ಹೊಂದಿಕೊಳ್ಳುವುದು ಬೇಕು. ಇವು ಮೇಲಿನ ಎಲ್ಲವೂ ಕೂಡ ಏನಾಗ್ತದ, ಹೊಂದಾಣಿಕೆ ಹಾಗೂ ಧನಾತ್ಮಕ ವರ್ತನೆಗಾಗಿ ವಿದ್ಯಾರ್ಥಿಗೆ ಅಗತ್ಯವಾದಂಥ ಜೀವನ ಕೌಶಲ್ಯ ಇವುದರ ಮೂಲಕ ಬೆಳೆಸಬಹುದು ಅಂತ ನಾವಿಲ್ಲಿ ಹೇಳ್ಬೋದು. ನಂತರದ ಪ್ರಶ್ನೆ, ಇವುಗಳಲ್ಲಿ ಯಾವ ಕಾರಕವು ಮಕ್ಕಳ ಅಪಸಮಾಯೋಜನೆಗೆ ಕಾರಣವಾಗಿದೆ? ಅಪಸಮಾಯೋಜನೆಗೆ ಕಾರಣ ಯಾವುದು ಅಂದಾಗ ಸಂವೇಗಾತ್ಮಕ ಪರಿಪಕ್ವತೆಯ ಕೊರತೆ. ಪರಿಪಕ್ವತೆ ಬೇಕ್ರಿ ಇಲ್ಲಿ. ಪರಿಪಕ್ವತೆಯ ಕೊರತೆ ಏನಪ್ಪ ಅಂದರೆ ಅಪಸಮಾಯೋಜನೆಗೆ ಕಾರಣವಾಗಿದೆ. ಇದು 2012ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರದ ಪ್ರಶ್ನೆ, ಮಕ್ಕಳಿಗೆ ಸಿಟ್ಟಿಗೆದ್ದಾಗ ಅವರು ಆಟಕ್ಕೆ ಹೋಗುವುದು ಎಂದು ಕೆಲವರು ಹೇಳುವರು. ಮಕ್ಕಳಿಗೆ ಉತ್ತಮ ಭಾವನೆ ಬರುವವರಿಗೆ ಈ ರೀತಿ ವರ್ತಿಸುವುದು. ಹಾಗಾದರೆ ಯಾವ ವಿಧದ ರಕ್ಷಣಾ ತಂತ್ರ ಬಳಸುವರು ಅಂತ ಕೇಳಿದಾಗ ಉದಾತ್ತೀಕರಣ. ಅಂದರೆ ಉದಾತ್ತೀಕರಣದಲ್ಲಿ ಏನಾಗ್ತದ್ರಿ, ಮೊದಲು ಮಕ್ಕಳಿಗೆ ಸಿಟ್ಟಿಗೆದ್ದಾಗ ಅವರು ಆಟಕ್ಕೆ ಹೋಗ್ತಾರ ಅಂತ ಹೇಳ್ತಾರೆ. ಕೆಲವರು ಹೇಳೋರು ಮಕ್ಕಳಿಗೆ ಉತ್ತಮ ಭಾವನೆ ಬರುವುದು ಎಲ್ಲಂತಂದರೆ ಉದಾತ್ತೀಕರಣದಲ್ಲಿ ಮಕ್ಕಳಿಗೆ ಉತ್ತಮ ಭಾವನೆ ಬರ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ವಿಭಿನ್ನ ಸನ್ನಿವೇಶಗಳಲ್ಲಿ ಡ್ಯಾಶ್ ಜೊತೆ ತೃಪ್ತರಾಗುವುದನ್ನು ಏನಂತ ಕರೀತಾರೆ? ರಾಜಸ್ಥಾನ್ TET 2011ರಲ್ಲಿ ಕೇಳಿರುವಂಥ ಪ್ರಶ್ನೆ. ವಿಭಿನ್ನ ಸನ್ನಿವೇಶಗಳಲ್ಲಿ ಅಗತ್ಯತೆಗಳ ಜೊತೆ ತೃಪ್ತರಾಗುವುದನ್ನು ನೋಡಿ. ವಿಭಿನ್ನ ಸನ್ನಿವೇಶಗಳಲ್ಲಿ ನಾವು ಅಗತ್ಯತೆ ಜೊತೆಗೆ ತೃಪ್ತರಾಗಬೇಕ್ರಿ. ತೃಪ್ತರಾದಾಗ ನಮ್ಮ ಬದುಕೇನಾಗ್ತದ, ಉದ್ವೇಗ ಆಶಾಭಂಗದಿಂದ ದೂರ ಉಳಿಯಲಿಕ್ಕೆ ಸಾಧ್ಯ ಆಗ್ತದ ಅಂತ ನಾವಿಲ್ಲಿ ಹೇಳ್ಬೋದು. ಆನ್ಸರ್ ಯಾವುದಾಗ್ತದ? ಅಗತ್ಯತೆಗಳ. ನಂತರದ ಪ್ರಶ್ನೆ,
ಬಲಿಪಶು ಎನ್ನುವುದು ಡ್ಯಾಶ್ ರಕ್ಷಣಾ ತಂತ್ರ. ಬಲಿಪಶು ಅನ್ನುವಂಥದ್ದು ಎದರ ರಕ್ಷಣಾ ತಂತ್ರ ರೀ? ಆಕ್ರಮಣಾಧಾರಿತ ರಕ್ಷಣಾ ತಂತ್ರ. ನಾನು ನಿಮಗೆ ಮಾದರಿ ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ನಾ ಏನು ಮಾಡೀನಪ್ಪ ಅಂತಂದರೆ ಕಂಪ್ಲೀಟಾಗಿ ವಿವರಣೆ ಮಾಡೀನಿ ರೀ. ಆಕ್ರಮಣಾಧಾರಿತ ರಕ್ಷಣಾ ತಂತ್ರದಲ್ಲಿ ಯಾವ ಬರ್ತಾವ, ಒಪ್ಪಂದ ಆಧಾರಿತ ರಕ್ಷಣಾ ತಂತ್ರದಲ್ಲಿ ಯಾವ ಬರ್ತಾವ, ಮತ್ತು ಪಲಾಯನ ಆಧಾರಿತ ರಕ್ಷಣಾ ತಂತ್ರದಲ್ಲಿ ಯಾವ್ಯಾವ ಬರ್ತಾವ ಅನ್ನೋಂಥದ್ದನ್ನು ತಿಳಿಸ್ಕೊಟ್ಟಿನಿ. ಬಲಿಪಶು ಎನ್ನುವಂಥ ರಕ್ಷಣಾ ತಂತ್ರ ಯಾವುದರಲ್ಲಿ ಬರುತ್ತೆ? ಆಕ್ರಮಣಾಧಾರಿತ ರಕ್ಷಣಾ ತಂತ್ರಕ್ಕೆ ಒಳಪಡ್ತದ. ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ತನ್ನ ಪುಸ್ತಕಗಳನ್ನು ಬೀಸಾಡುವುದರಲ್ಲಿರುವ ರಕ್ಷಣಾ ತಂತ್ರ ತರ್ಕಸಮ್ಮತವಾಗಿಸುವಿಕೆ, ಪ್ರತಿಕ್ರಿಯಾ ರಚನೆ, ಸ್ಥಾನ ಬದಲಿ, ಪ್ರತಿಗಮನ. ಸ್ಥಾನ ಬದಲಿರಿ. ಇದಕ್ಕೆ ಉತ್ತರ ಹೆಂಗೆ ಸ್ಥಾನ ಬದಲಿ ಆಗ್ತದ ಅಂತಂದರೆ, ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದಂಥ ವಿದ್ಯಾರ್ಥಿ ನಾ ಫೇಲ್ ಆಗಿನಿ ಅಂತ ತಿಳ್ಕೊಂಡು ಆತ ಏನು ಮಾಡ್ತಾನೆ? ತನ್ನ ಸಿಟ್ಟನ್ನು ಪುಸ್ತಕಗಳ ಮೇಲೆ ಬೀಸಾಡ್ತಾನೆ. ಪುಸ್ತಕಗಳನ್ನು ಬೀಸಾಡೋದರ ಮೇಲೆ ತನ್ನ ಕೋಪವನ್ನು ಸ್ಥಾನ ಬದಲಿ ಮಾಡ್ತಾನೆ. ಫೇಲ್ ಆಗಿನಿ ಅಂತ ತಿಳ್ಕೊಂಡು ತನ್ನ ಸಿಟ್ಟನ್ನು ಎದ್ರ ಮೇಲೆ ಹಾಕ್ತಾನೆ? ಪುಸ್ತಕಗಳ ಮೇಲೆ. ಪುಸ್ತಕ ಹೆಂಗೆ ಹಾಕ್ತಾನೆ? ಬೀಸಾಡೋದರ ಮೇಲೆ ಹಾಕ್ತಾನೆ. ಹಾಗಾಗಿ ಇದೊಂದು ರಕ್ಷಣಾ ತಂತ್ರ ಯಾವುದು? ಸ್ಥಾನ ಬದಲಿ ಅಂತ ಹೇಳ್ಬೋದು. ಇಲ್ಲಿ ತನಕ ಸ್ನೇಹಿತರೆ 17 ಪ್ರಶ್ನೆಗಳನ್ನು TT, KRTT, CTET ಮತ್ತು ವಿವಿಧ ರಾಜ್ಯಗಳ ಪ್ರಶ್ನೆ ಪತ್ರಿಕೆಗಳಿಗೆ ಆಧಾರಗನುಗುಣವಾಗಿ ಏನು ಮಾಡೀನಪ್ಪ ಅಂತಂದರೆ ಪ್ರಶ್ನೆಗಳನ್ನು ವಿಶ್ಲೇಷಣಾತ್ಮಕ ವಿವರಣೆ ಮಾಡಲಾಗಿದೆ. ಅದಕ್ಕಾಗಿ ನೀವು ಗಮನಿಸಿದಾಗ ಯಾವುದೇ ರೀತಿ ಪ್ರಶ್ನೆ ಕೇಳಿದರೂ ಕೂಡ ನೀವು ಬಿಡಿಸ್ಲಿಕ್ಕೆ ಯೋಗ್ಯರಾಗ್ತೀರಾ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಧನ್ಯವಾದಗಳು.